ಕಳೆದ 6 ವರ್ಷಗಳಲ್ಲಿ ಕಳ್ಳತನವಾಗಿದ್ದ ಸುಮಾರು 104 ಮೊಬೈಲ್ ಫೋನ್ಗಳನ್ನು ಅವುಗಳ ವಾರಸುದಾರರಿಗೆ ಕೊಡಗು ಜಿಲ್ಲಾ ಪೊಲೀಸ್ ಇಂದು ಹಸ್ತಾಂತರಿಸಿತು. ಕೊಡಗು ಜಿಲ್ಲಾ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಂದ ಕಳ್ಳತನವಾಗಿದ್ದ 104 ಮೊಬೈಲ್ ಫೋನ್ಗಳ ಮೌಲ್ಯ ಒಟ್ಟು 11 ಲಕ್ಷ ರೂಪಾಯಿ ಎಂದು ಅಂದಾಜು ಮಾಡಲಾಗಿದೆ. 2020 ರಿಂದ 2025ರವರೆಗಿನ ಮೊಬೈಲ್ ಫೋನ್ ಕಳವು ಪ್ರಕರಣಗಳು ಇದಾಗಿದ್ದು, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿಂದಲೂ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್.ಎನ್. ಬಿಂದುಮಣಿ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಮತ್ತು ಮೊಬೈಲ್ ಫೋನ್ಗಳನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಡಿಕೇರಿ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಏನಿದೆ, ಕಳೆದ ಒಂದು ತಿಂಗಳಲ್ಲಿ ಸರಿಸುಮಾರು 104 ಮೊಬೈಲ್ ಕಳುವಾಗಿರುವಂತಹ ಮೊಬೈಲ್ ಫೋನ್ಸ್ಗಳೇನಿವೆ ಅದನ್ನು ನಾವು ರಿಕವರಿ ಮಾಡಿದ್ದೀವಿ. ಸೊ ಇವತ್ತು ರೆಸ್ಪೆಕ್ಟಿವ್ ಓನರ್ಸ್ ಯಾರ್ಯಾರಿದ್ದಾರೆ, ಸೊ ಅವರಿಗೆ ಇವತ್ತು ನಾವು ಅದನ್ನು ವಾಪಸ್ ಹ್ಯಾಂಡ್ ಓವರ್ ಮಾಡ್ತಿದ್ದೀವಿ. ಈ ಫೋನ್ಗಳನ್ನ CEIR ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಏನಂತ ಒಂದು ಪೋರ್ಟಲ್ ಬರುತ್ತೆ. ಸೊ ಅಲ್ಲಿ ಕಳುವಾಗಿರುವಂತಹ ಫೋನ್ಗಳ ಡೀಟೇಲ್ಸ್ ರಿಲೇಟೆಡ್ ನಾವು ಆ ಫೋನ್ಗಳನ್ನ ಪತ್ತೆ ಮಾಡಿದ್ದೀವಿ. ಸೊ ಈ ಒಟ್ಟು ಏನು ರಿಕವರಿ ಆಗಿದ್ದಾವೆ ಮೊಬೈಲ್ ಫೋನ್ಸು, ಅದರ ಮೌಲ್ಯ ಸರಿಸುಮಾರು 11 ಲಕ್ಷ ಆಗಿರುತ್ತೆ. ಸೊ ನಾವು ಸುಮಾರು 2021-22 ಮೆಜಾರಿಟಿಯಾಗಿ 2025ರಲ್ಲಿ ಕಳುವಾಗಿರುವಂತಹ ಮೊಬೈಲ್ ಫೋನ್ಸ್ಗಳನ್ನ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಮತ್ತು ಇತರೆ ಉಪವಿಭಾಗಗಳ ಒಂದು ಕೋಆರ್ಡಿನೇಷನಲ್ಲಿ ಪತ್ತೆ ಮಾಡಿದ್ದಾರೆ. ಅದರಲ್ಲಿ ನಾವು ಮುಖ್ಯವಾಗಿ ಬೇರೆ ರಾಜ್ಯಗಳಾದ ತಮಿಳುನಾಡು ಹಾಗೂ ಕೇರಳದಿಂದ ಸಹ ನಾವು ಮೊಬೈಲ್ ಫೋನ್ಸ್ಗಳನ್ನ ರಿಕವರಿ ಮಾಡಿಕೊಂಡು ತಗೊಂಬಂದಿದ್ದೇವೆ. ಸೊ ಇದೇ ರೀತಿ ಯಾರ್ದಾದ್ರೂ ಮೊಬೈಲ್ ಫೋನ್ಸು ಲಾಸ್ಟ್ ಆಗಿದೆ, ಕಳುವಾಗಿದೆ ಅಂತ ಗೊತ್ತಾದಲ್ಲಿ ತಮ್ಮ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೂ ಅವರು ಹೋಗಿ ಅವರ ಸಹಾಯನ ಪಡ್ಕೊಬಹುದು. ಅದಕ್ಕಿಂತ ಉತ್ತಮವಾದದ್ದು CEIR ಪೋರ್ಟಲಲ್ಲಿ ತಮ್ಮ ಮೊಬೈಲ್ ಫೋನ್ ಡೀಟೇಲ್ಸ್ಗಳನ್ನ ಹಾಕಿದ್ರೆ ಆ ಡೀಟೇಲ್ಸ್ಗಳ ಮೇಲೆ ಆ ಫೋನ್ನ ಪತ್ತೆ ಹಚ್ಚುವ ಕ್ರಮಗಳನ್ನ ಜಾರಿ ಮಾಡಬಹುದು. ಸೊ ಇವತ್ತು ಏನಿದೆ, ಯಾರ್ಯಾರು ಬಂದಿದ್ದಾರೆ ಮಾಲೀಕರು, ಸೊ ಫೋನ್ ಮಾಲೀಕರು, ಅವರಿಗೆ ನಾವು ಇವತ್ತು ಫೋನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ಸೊ ಈ ಒಂದು ಕಾರ್ಯಾಚರಣೆ ಮಾಡಿದಂತಹ ಸ್ಟೇಷನ್ ಡಿವೈಸ್ ಪಿ ಆದಂತಹ ಲಕ್ಷ್ಮೀಕಾಂತ್ ತಲ್ವಾರ್ ಅವರಿಗೆ, ಸೊ ಬೇರೆ ಉಪವಿಭಾಗದ ಉಪಾಧೀಕ್ಷಕರಿಗೆ ಹಾಗೂ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನು ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿಗಳ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತಿದ್ದೀನಿ. ಥ್ಯಾಂಕ್ ಯು. ನಿಮ್ದೇನಾದ್ರು CEIR ಪೋರ್ಟ್ ಮೂಲಕ ಮೊಬೈಲ್ ಫೋನ್ಗಳ ಲೊಕೇಶನ್ ಅನ್ನು ಆಧರಿಸಿ 2026ರ ಜನವರಿ ತಿಂಗಳಿನಲ್ಲಿ ಈ ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಕೊಡಗು ಸೈಬರ್ ಕ್ರೈಮ್ ಪೊಲೀಸರ ಕಾರ್ಯ ಶ್ಲಾಘನೀಯವೆಂದು SP ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಜರಾಗಲು ಸಾಧ್ಯವಾಗದವರು ದೂರು ದಾಖಲಾಗಿರುವ ಪೊಲೀಸ್ ಠಾಣೆಗಳ ಮೂಲಕ ಮೊಬೈಲ್ಗಳನ್ನು ಪಡೆದುಕೊಳ್ಳಬಹುದೆಂದರು. ಪೊಲೀಸ್ ಇಲಾಖೆಯವರು ಕಳ್ಕೊಂಡಿದ್ದಂಥ ಮೊಬೈಲ್ಗಳನ್ನು ಹುಡುಕೊಟ್ಟಿದ್ದಾರೆ. ನಂದು ಸುಮಾರು 2023ರಲ್ಲಿ ಕಳ್ತನ ಆಗಿತ್ತು. ನಾನು ಹಲವತ್ತು ಸಾರಿ ವಿಚಾರಿಸುತ್ತಾ ಈ ದಿನ ಈ ಸಿಬ್ಬಂದಿಯವರ ಒಂದು ನಿಖರವಾದ ಹಾಗೂ ಮಾಹಿತಿಯನ್ನು ಆಧರಿಸಿ ನಮಗೆಲ್ಲ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ SP ಸಾಹೇಬರಿಗೂ ಹಾಗೂ ಎಲ್ಲ ತಂಡದವರಿಗೂ ನಾವು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ಈ ರೀತಿ ಕಾರ್ಯಕ್ರಮಗಳು ಆಗಾಗ ನಡೀತಿದ್ದರೆ ಬಹುಶಃ ನಮ್ಮ ಮೊಬೈಲ್ ಕಳ್ಳತನಕ್ಕೆ ಸ್ವಲ್ಪ ಕಮ್ಮಿ ಆಗಬಹುದು. ಹಾಗೂ ಈ ನಿಟ್ಟಿನಲ್ಲಿ ಈಗ ನಾವಾಗಲೇ ಅವರು ಕೊಟ್ಟಂಥ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಮೊಬೈಲ್ ಕಳ್ಳತನ ತಕ್ಷಣ ನಾವು ಬೆಳಗ್ಗೆನಾಗಲಿ ಸಂಜೆ ಆಗಲಿ ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿದರೆ ಆ FIR ನಾವು ಇಟ್ಕೊಂಡಿದ್ರೆ ಇವತ್ತೆಲ್ಲ ನಾಳೆ ನಮ್ಮ ಪೊಲೀಸ್ ಇಲಾಖೆಯವರು ಮಾಡಿಕೊಡ್ತಾರೆ ಅಂತ ಭರವಸೆ ಇಟ್ಕೊಂಡು ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಆಗಮಿಸಿರುವಂಥ ನಿಮಗೆಲ್ಲ ಅಭಿನಂದನೆ ಸಲ್ಲಿಸುತ್ತಾ ತಾವೆಲ್ಲ ಇನ್ನು ಮುಂದಕ್ಕೆ ಮೊಬೈಲ್ ಉಪಯೋಗಿಸಬೇಕಾದ್ರೆ ಎಚ್ಚರಿಕೆ ಇರಬೇಕು ಅಂತ ನಾನು ತಮ್ಮಲ್ಲಿ ಕೋರ್ಕೊಳ್ತೇನೆ. 2023 May 24ಗೆ ನನ್ನ ಮೊಬೈಲ್ ಹಾಳಾಗಿತ್ತು. ಸುಮಾರು 2 ವರ್ಷ 9 ತಿಂಗಳ ಹತ್ತಿರ ಆಯಿತು. ಆದರೆ ಮೊನ್ನೆ ಇಲ್ಲಿಂದ ಫೋನ್ ಬಂದಾಗ ನನಗೆ ತುಂಬ ಖುಷಿ ಆಯಿತು.
ಇಷ್ಟು ಟೈಮ್ ಆದಮೇಲೆ ನನ್ನ ಮೊಬೈಲ್ ಸಿಕ್ಕಿದೆ ಅಂದರೆ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಅವ್ರನ್ನ ನಾನು ತುಂಬ ಹೊಗಳ್ತೀನಿ. ಯಾಕೆಂತಂದರೆ ಇಷ್ಟು ವರ್ಷ 2.5 ವರ್ಷ ಆದಮೇಲೆ ನನ್ನ ಮೊಬೈಲ್ ಸಿಕ್ಕಿದೆ ಅಂದರೆ ತುಂಬ ಗ್ರೇಟ್. ಆವಾಗ ನಾನು ತುಂಬ ಫೀಲ್ ಮಾಡಿದೆ ಮೊಬೈಲ್ ಕಳೆದೋಯ್ತು ಅಂತ. ಬಟ್ ಇವಾಗ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ತುಂಬ ಹೃದಯದ ವಂದನೆ. ಈಗ ರಜೆ ಕ್ಲೇಮ್ ಮಾಡ್ತೀರಾ ಮಾಡಲ್ವಾ? ಇಲ್ಲೇ ಇದ್ದಾರೆ ತಲ್ವಾರ ಅವ್ರು ಹೇಳ್ತಿದ್ದಾರೆ ಇವಾಗ ರಜೆ ಕೊಡಬೇಕು ಒಬ್ಬರಾಗಿ ಕೊಡ್ಬಾರ್ದು. ಒಬ್ಬರು ಕೇಸಸ್ ಮಾಡಿದ್ದಾರೆ ಇವರಿಬ್ರು ಇಲ್ಲಿ ನೀವು ಕೇಸಸ್ ಡಿಸ್ಪೋಸಲ್ ಹಿಡಿದು ಇದೆಯಾ? ಇವರಿಬ್ಬರೇ ಹೈಯೆಸ್ಟ್ ಮಾಡಿದ್ರು, ಅಭಿ ಮತ್ತೆ ಅಜಯ್. ಯಾವುದು ಫೋನ್ ಅಭಿಲಾಷಿ ಮತ್ತು ಅಜಯ್. ನಮ್ಮ ತಲ್ವಾರ್ಗೂ ಹೇಳಬೇಕಲ್ಲ, ಬನ್ನಿ ತಲ್ವಾರ್ ಚಾರ್ಜ್ ಇದೆ ಮಮ್ಮಿನ ಮೊಬೈಲ್ ಗಿಫ್ಟ್ ಮೊಬೈಲ್ ಇದೆ. ಅದು ಗಿಫ್ಟ್ ಮೊಬೈಲ್ ಎಷ್ಟು ವರ್ಷ ಈಗ 7-8 ತಿಂಗಳು ಏನು ಡಾಕ್ಯುಮೆಂಟ್ಗಳಿದ್ವಾ? ನಾನು ಕಂಪ್ಲೇಂಟ್ ಮಾಡಿದೆ KYC ಮೊಬೈಲ್ ಕಂಪ್ಲೇಂಟ್ ಮಾಡಿದೆ. ಇದು ನಂಗೆ ಅಪ್ಪ ಕೊಡಿಸಿದ್ರು. ಹೊರಗಡೆ ಹಾಕೋಣ, ಹೊರಗೆ ಬಾ, ಹೊರಗೆ ಹೊರಗಡೆ ಮೇಡಮ್,